ಸಂಧಾನ ಆಗಲಿಲ್ಲ, ಯುದ್ಧಾಂತ್ಯಕ್ಕೆ ಸೋಪಾನ. ಶಾಶ್ವತ ಶಾಂತಿ ಮಾತುಕತೆ ಮುರಿದು ಬೀಳ್ತಾ ಇದ್ದ ಹಾಗೆ ಅಮೆರಿಕ ಸೆಟೆದು ನಿಂತಿದೆ. ಹಾರ್ಮುಜ್ ಮೇಲಿರುವಂತಹ ಇರಾನ್ ಹಿಡಿತವನ್ನ ತಪ್ಪಿಸೋಕೆ ಬ್ಲಾಕೇಡ್ ಮಾಡಿದೆ. ಡೊನಾಲ್ಡ್ ಟ್ರಂಪ್ ನಿರ್ಧಾರಕ್ಕೆ ಖಮೇನಿ ಪಡೆ ವಿರೋಧ ವ್ಯಕ್ತಪಡಿಸಿದೆ. ವಿಶ್ವಕ್ಕೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ವರ್ಕೌಟ್ ಆಗದೆ ಶಾಂತಿ ಮಾತುಕತೆ ಫಲಿಸದಾಗಿದೆ. ಇರಾನ್ ಮೇಲೆ ರಣದಾಳಿ ನಡೆಸೋಕೆ ಇಸ್ರೇಲ್ ಸೇನೆ ಸಜ್ಜಾಗಿದೆ. ಇತ್ತ ಯೇಸು ಕ್ರಿಸ್ತನಂತೆ ಪೋಸ್ ಕೊಟ್ಟು ಅಮೆರಿಕ ಅಧ್ಯಕ್ಷ ತಮ್ಮ ದೇಶದ ಪೋಪ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ನ ರೋಷಾವೇಶ ನಿಲ್ಲದಾಗಿದೆ. ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಮಾತುಕತೆ ಸಣ್ಣ ಅಂತರದಲ್ಲಿ ಫೇಲ್ ಆಗಿದೆಯಂತೆ. ಸಂಧಾನ ವಿಫಲಕ್ಕೆ ಕಾರಣ ಏನು ಅಂತ ಇರಾನ್ ವಿದೇಶಾಂಗ ಸಚಿವ ರಿವೀಲ್ ಮಾಡಿದ್ದಾರೆ. ಶತ್ರುತ್ವ ಒಳ್ಳೆತನದ ಮಾತನಾಡ್ತಾ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಖಮೇನಿ ರಾಷ್ಟ್ರ ಸರ್ವಾಧಿಕಾರದ ಪಾಠ ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಪೈಪೋಟಿ ಜೋರಾಗಿದೆ. ಡೆಲ್ಲಿ ಯಾತ್ರೆ ಮಾಡಿರುವಂತಹ ಶಾಸಕರು ಹೈಕಮಾಂಡ್ ಮುಂದೆ ಪರೇಡ್ ಮಾಡಿ ಸಂಪುಟ ಪುನರ್ರಚನೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಶಾಸಕರ ನಡೆಗೆ ಗರಂ ಆಗಿರೋ ಡಿಸಿಎಂ ಡಿಕೆಶಿ ಮತ್ತು ಸಿಎಂ ಗಾದಿಗಾಗಿ ಮತ್ತೆ ಖರ್ಗೆ ಮೇಲೆ ಒತ್ತಡವನ್ನ ಹೇರಿದ್ದಾರೆ. ಹರಿಹರದಲ್ಲಿ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಚಳುವಳಿ ವಿವಾದ ತಾರಕಕ್ಕೇರಿದೆ. ಮಠದ ಭಕ್ತರು ಲೆಕ್ಕ ಕೇಳ್ತಾ ಇದ್ದ ಹಾಗೆ ಟ್ರಸ್ಟಿಗಳೆಲ್ಲ ಸೇರಿ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ. ಟ್ರಸ್ಟಿಗಳ ನಡೆಯನ್ನ ಖಂಡಿಸಿ ಪಂಚಮಸಾಲಿ ಮಠದ ಬಳಿ ಭಾರೀ ಹೈಡ್ರಾಮಾ ನಡೆದಿದೆ. ಮಠವನ್ನ ಶುಚಿಗೊಳಿಸಿದಂಥ ಪ್ರಸಂಗವೂ ನಡೆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.